ಎಲ್ರು ಜೋಡಿ ಜೋಡಿಯಾಗಿ ಬರ್ತಿದ್ದಾರೆ, ನನಗೊಂದು ಜೋಡಿ ಸಿಗ್ತಾವಲ್ಲಪ್ಪ. ಇರ್ಲಿ ಬಿಡುನಾಗ, ಸಿಗ್ತಾರೆ. ಏಯ್, ಯಾರದು? ಬಟ್ಟೆ ಎಲ್ಲ ಗಲೀಜಾಗಲ್ವಾ? ಚಿನ್ನು ನೀನಾ? ನಾನು ಯಾರೋ ಬೇರೆ ಅನ್ಕೊಂಡ್ಬಿಟ್ಟೆ. ಬೇರೆಯವ್ರಾಗಿದ್ರೆ ಪಾಪ ಡೈಲಾಗ್ ಚೇಂಜ್ ಮಾಡ್ಬಿಡ್ತಿದ್ದೆ ನೋಡು. ಅದಂಗಿರ್ಲಿ, ಏನ್ ನೀನು ಫುಲ್ಲು ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಯಾಕೆ ಮಗ, ಚೆನ್ನಾಗಿ ಕಾಣ್ತಾ ಇದೀನಾ? ಏನಪ್ಪ ಮಾಡೋದು, ಹುಡುಗರೇ ಶತ್ರುಗಳಾಗಿರ್ತಾರಲ್ಲ, ಅದಕ್ಕೆ ಈ ತರ ರೆಡಿಯಾಗಿ ಬಂದಿದ್ದೀನಿ. ಲವ್, ಹುಡುಗರಿಗೆ ಶತ್ರು ಅನ್ನೋದಕ್ಕೂ ಇವಾಗ ನೀನು ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದಿರೋದಕ್ಕೂ ಏನಪ್ಪ ಸಂಬಂಧ ಇದೆ ಮಗ. ನೀನ್ ಹೀಗೇನಪ್ಪ, ನೀನ್ ನೋಡ್ತಿದ್ದಂಗೆ ಹುಡುಗಿರ್ ಪಟಾರ್ ಅಂತ ಬಿದ್ದೋಗ್ತಾರೆ, ಆದ್ರೆ ನಮ್ಗೆ ಯಾರು ಬೀಳ್ತಾರೆ? ಲೋ ನಾಗ, ನಿನಗೇನೋ ಕಮ್ಮಿ? ನನಗ ಎಲ್ಲಾ ಕಮ್ಮಿನೇ ಕಣೋ. ನಿನಗೇನಪ್ಪ, ಕೃಷ್ಣ ಪರಮಾತ್ಮ ಮೈಯಲ್ಲೆಲ್ಲ ಒಳ್ಳೆ ಮಚ್ಚೆ ಇಟ್ಟವ್ನೆ. ನನಗೆ ಮಚ್ಚೆ ಇದೆಯಾ ಇಲ್ಲೋ ಅನ್ನೋದನ್ನ ಬಿಟ್ಟಾಕು. ನಿನಗೆಲ್ಲಾದ್ರೂ ಮಚ್ಚೆ ಇರ್ಬೋದು, ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ನೋಡು. ಅಯ್ಯೋ, ಏನ್ ಚೆಕ್ ಮಾಡ್ಕೊಂಡ್ರೇನು, ಮೈ ಪೂರ್ತಿ ಮಚ್ಚೆನೆ. ಗುಲ್ಡೋ, ಏನೋ ಮಾತಾಡ್ತಿದ್ಯಾ ನೀನು? ನೋಡೋ, ಹುಡುಗಿರ್ ಬೀಳೋದು ಮೈಯಲ್ಲಿರೋ ಮಚ್ಚೆಗೋ ಅಥವಾ ನಾವು ಮಾಡೋ ಶೋಕಿಗೋ ಅಲ್ಲ, ನಾವು ನಡ್ಕೊಳ್ಳೋ ರೀತಿಗೆ. ಹೌದಾ, ಹಂಗಂತ್ಯಾ ಮಗ? ಹಂಗೆ ಅಂತೀನಿ ಮತ್ತೆ. ಬಾಯ್ಲಿ, ಇವಾಗ ನೀನೊಂದು ಹುಡುಗಿನ ನೋಡ್ತಾ ಇದೆ ಅಂತ ಅಂದ್ಕೋ. ಅವಾಗ ಸುತ್ತಮುತ್ತ ಈ ತರ ಬೇರೆ ಹೆಣ್ಮಕ್ಳು ಇರ್ತಾರೆ, ಅವರು ನಿನ್ನ ಗಮನಿಸ್ತಾ ಇರ್ತಾರೆ. ಅವ್ರು ಏನ್ ಅನ್ಕೊಳ್ತಾರೆ ಹೇಳು? ಇವ್ನು ಯಾವನೋ ಗುಲ್ಡು ನನ್ ಮಗ ಹೆಣ್ಮಕ್ಳನ್ನ ಈ ರೇಂಜಲ್ಲಿ ನೋಡ್ತಾವನಲ್ಲ ಅಂತ ನಿನ್ ಕ್ಯಾರೆಕ್ಟರ್ ಕೆಳಗಡೆ ಒಂದು ರಾಕೆಟ್ ಇಟ್ಟು ಭೂಲೋಕದಿಂದ ಬೇರೆ ಲೋಕಕ್ಕೇನೆ ಕಳಿಸ್ತಾರೆ. ಅವಾಗ ನೀನು ತಲೆ ಕೆಳಗ್ ಮಾಡಿ ಕಾಲ್ ಮೇಲ್ ಮಾಡಿದ್ರು ಯಾವ ಹುಡುಗಿನೂ ನಿನ್ನ ಮೂಸಿ ಕೂಡ ನೋಡಲ್ಲ. ಹಂಗಂತ್ಯ ಮಗ? ಅಬ್ಬಾ ಅಬ್ಬಾ ಅಬ್ಬಾ, ಏನ್ ಮಗ ನೀನು ಹುಡುಗಿರ್ ಬಗ್ಗೆ PhD ಮಾಡಿರೋ ತರ ಮಾತಾಡ್ತಿದ್ಯಾ ಮಗ? ಹುಡುಗಿನ ಅಷ್ಟು ಸುಲಭವಾಗಿ ಹೇಗ್ ಪಟಾಯಿಸೋದು ಅಂತ ನನ್ಗೊಂಚೂರು ಹೇಳ್ಕೊಡು ಮಗ. ಆಯ್ತಪ್ಪ, ಸರಿ ಬಿಡು, ಹೇಳ್ಕೊಡ್ತೀನಿ ನಿನ್ಗೂ. ಆದ್ರೆ ನೀನೊಂದು ಕೆಲಸ ಮಾಡಬೇಕು. ವಾರದಲ್ಲಿ ಇನ್ಮೇಲೆ 2 ದಿನ ನನ್ನ ಜೊತೆ ನೀನು MG ರೋಡಿಗೆ ಬಂದ್ಬಿಡು, ನಾನೆಲ್ಲ ಹೇಳ್ಕೊಡ್ತೀನಿ. MG ರೋಡಾ? ಅಲ್ಲೇನಿದೆ ಮಗ ಅಂತದ್ದು? ಅಲ್ಲೇ ಕಣೋ, ದೋಸೆ ಮತ್ತೆ ಕೈಮಾ ಸಿಗೋದು. ದೋಸೆ ಕೈಮಾ? ನೀನೇನಾದ್ರೂ ಅದನ್ನ ತಿಂದೆ ಅಂತ ಅಂದ್ಕೋ, ನಿನ್ನ ಮೈಗೆ ಒಳ್ಳೆ ಕಲರ್ ಬರುತ್ತೆ. ಆಮೇಲೆ ಹುಡುಗಿರ್ನ ಹೇಗ್ ಪಟಾಯಿಸ್ಬೇಕು ಅಂತ ಐಡಿಯಾನು ಬರುತ್ತೆ. ನಿಜಾನ ಮಗ? ಅಪ್ಪ, ಈಗ ನಾನು ಹೇಳಿದ್ದನ್ನ ನಿಜ ಅಂತ ನಂಬ್ಕೊಂಡು ರಾತ್ರಿ 12 ಗಂಟೆಗೆ ಬಂದು ನನ್ನ ಮನೆ ಬಾಗಿಲು ಬಡ್ದಿಡ್ತೀಯ. ಮತ್ತೆ ನಾನು ತಮಾಷೆ ಮಾಡಿದ್ದು ನೋಡ್ನಾಗ, ಈ ಪ್ರೀತಿ ಅನ್ನೋದು ನಮ್ಮ ಹಣೆಯಲ್ಲಿ ಬರ್ದಿರ್ಬೇಕು. ಆಮೇಲೆ ನಾವು ಹೋಗಿ ಅದನ್ನ ಹುಡ್ಕೋದಕ್ಕಾಗಲ್ಲ. ಪ್ರೀತಿ ಅನ್ನೋದು ತಾನಾಗೇ ಆಗ್ಬೇಕು. ನೋಡು, ಇದೆಲ್ಲ ದೊಡ್ಡ ವಿಷಯ, ಇದನ್ನೆಲ್ಲ ಇವಾಗ ನಿಂಗೆ ಹೇಳ್ಕೊಂಡು ಕೂರೋದಕ್ಕಾಗಲ್ಲ. ಸುಮ್ಮನೆ ಇರು, ನನಗೆ ಬೇರೆ ಟೆನ್ಷನ್ ಇದಾವೆ. ಮೊದಲು ಜಾಗ ಖಾಲಿ ಮಾಡು. ರೈಟ್ ಹೇಳು ಮಗ. ಮಂಟಪಕ್ಕೆ ಬಂದಿದ್ದೀನಿ, ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಿ. ಯಾವ್ದಾದ್ರು ಕಲರ್ ಸಿಗುತ್ತೆ, ಒಂದೇ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಹಾ, ನೀನ್ ಕಣ್ ತುಂಬಾ ಅಲ್ಲಿರೋ ಕಲರ್ಗಳನ್ನ ನೋಡ್ತಾ ಇದೀಯಾ ಅಂತ ಅಂದ್ಕೋ. ಅವಾಗ ಒಂದ್ ವೇಳೆ ನಮ್ಮ ಯಜಮಾನ್ರು ಬಂದು ನಿನ್ನ ನೋಡಿದ್ರೆ ಅಷ್ಟೇ, ಮುಗೀತು. ಕಲರ್ಗಳನ್ನ ನೋಡೋದಕ್ಕೆ ನಿನ್ ಕಣ್ಣು, ನಡೆಯೋದಕ್ಕೆ ಕಾಲು ಎರಡೂ ತೆಗಿತಾರೆ. ಬೇಕಾದ್ ನಿನಗೆ ಇವಾಗ. ನೋಡೋ, ನನಗೆ ಸಿಕ್ಕಾಪಟ್ಟೆ ಕೆಲಸಗಳಿದಾವೆ, ಬೇರೆ ಟೆನ್ಷನ್ ಅಲ್ಲೂ ಇದ್ದೀನಿ. ಇವಾಗ ನೀನು ಹೊಸ ಟೆನ್ಷನ್ ಕ್ರಿಯೇಟ್ ಮಾಡ್ಬೇಡ. ನಡಿ, ಜಾಗ ಖಾಲಿ ಮಾಡು. ಏ ಮಗ, ಪ್ಲೀಸ್ ಮಗ, ನೋಡಿ ಹಿಂಗೆಲ್ಲ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದಿದ್ದೀನೋ. ಒಂದೇ ಒಂದು ಕಲರ್ ಹೇಳಿದ್ರೆ ಅರ್ಥ ಆಗಲ್ವೇನೋ? ಯಾರಾದ್ರೂ ನೋಡಿದ್ರೆ ಬಾಪ ನೀನ್ ಹೇಳ್ತೀನಿ. ಅಮ್ಮ, 1 ನಿಮಿಷ. ಇಲ್ಲಿ ಹುಡುಗಿ ರೂಮ್ ಎಲ್ಲಿದೆ? ಹುಡುಗಿ ರೂಮ ಇಲ್ಲೇ ಇದೆ ನೋಡಿ. ಸರಿ ಕಣಮ್ಮ. ಹೇಳು. ಈಗಷ್ಟೇ ಬಂದೆ, ಅರ್ಧ ಗಂಟೆ ಆಯ್ತು.